ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ನೋಡಿ, ನಿಫ್ಟಿ ಮಾತಾಡ್ತಿತ್ತು. ಏನಂತ ಮಾತಾಡ್ತಿತ್ತು? ಅಣ್ಣ, ನಾನು ಇವತ್ತು ಸರಿ ಇಲ್ಲ ಅಣ್ಣ, ನನ್ನನ್ನು ಬಿಟ್ಟು ಬಿಡಣ್ಣ, ನಾನು ಸುಮ್ಮನೆ ಇರಣ್ಣ, ನಾನು ಏನೂ ಮಾಡ್ತಾ ಇಲ್ಲ, ನೀ ಏನೂ ಮಾಡಬೇಡ, ಸುಮ್ಮನಿರು ಅಂತ ಹೇಳ್ತಾನೇ ಇತ್ತು. ಆದ್ರೆ ನಾವು ಎಷ್ಟು ಜನ ಈ ಮಾತನ್ನ ಕಿವಿ ಕೊಟ್ಟು ಕೇಳಿದೀವಿ? ನಾವು ಕೇಳಿಲ್ಲ. ಓಕೆನಾ? ನಮಗ್ ಗೊತ್ತು ಇವತ್ತು ಶುಕ್ರವಾರ, ಅವರು ಪೊಸಿಷನಿಂಗ್ ಆಗ್ತಾ ಇರ್ತಾರೆ. ಸೊ ಪೊಸಿಷನಿಂಗ್ ಆಗ್ತಾ ಇರ್ಬೇಕಾದ್ರೆ ಮಾರ್ಕೆಟ್ ಸ್ವಲ್ಪ ಆಚೆ ಈಚೆ ಹೋಗ್ತಾ ಇರುತ್ತೆ. ಸೊ ಆಚೆ ಈಚೆ ಹೋಗೋ ಟೈಮಲ್ಲಿ ನಮ್ದು ಲಾಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾನು ಇವತ್ತು ಟ್ರೇಡ್ ಮಾಡಬಾರ್ದು ಅಂತ ನಮ್ಗೆ ಗೊತ್ತಿರುತ್ತೆ. ಆದ್ರೆ ನಾವು ಮಾಡ್ತಾ ಇರ್ತೀವ? ಮಾಡಲ್ಲ, ನಮ್ಗೆ ಕೇಳಲ್ಲ ಮನ್ಸು. ಅದು ಏನು, ಎಷ್ಟು ಕ್ಲೀನಾಗಿ ನಮ್ಮನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ. ನಾವು ಅವ್ರನ್ನ ಅರ್ಥ ಮಾಡ್ಕೊಂಡಿದೀವೋ ಇಲ್ವೋ ಗೊತ್ತಿಲ್ಲ, ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಹೇಗೆ ನೋಡಿ, ಬುಧವಾರ ಫಸ್ಟ್ ಕ್ಯಾಂಡಲ್ ಸೀದಾ ಹೋಗಿದೆ. ಎಷ್ಟು ಪಾಯಿಂಟು? 130 ಪಾಯಿಂಟ್. ಸರಿ. ಗುರುವಾರ ನಿನ್ನೆ ಫಸ್ಟ್ ಕ್ಯಾಂಡಲ್ ಸೀದಾ ಫಾಲ್ ಆಗಿದೆ. ಎಷ್ಟು ಪಾಯಿಂಟು? 490ರಿಂದ 350, ಅಂದ್ರೆ 140 ಪಾಯಿಂಟ್. ಕರೆಕ್ಟಾ? ಸೊ ಇದೇ ಸ್ಟ್ರಾಟಜಿಯಲ್ಲಿ ನಾವೇನ್ ಮಾಡ್ತೀವಿ? ಓಹೋಹೋ, ಒಂದೇ ಕ್ಯಾಂಡ್ಲ್, ಫಸ್ಟ್ ಕ್ಯಾಂಡ್ಲೆ ಓಡುತ್ತೆ, ಫಸ್ಟ್ ಕ್ಯಾಂಡ್ಲೆ ಬೀಳುತ್ತೆ ಅಂತ ಇವತ್ತು ಅದನ್ನೇ ಮಾಡಕ್ ಹೋಗ್ತೀವಿ ಅಂತ ಅವ್ರಿಗೆ ಗೊತ್ತು. ನಮ್ಗೆ 2 ದಿವಸ ಅಭ್ಯಾಸ ಮಾಡಿಸಿದ್ರು. 3ನೇ ದಿವಸ ಅವ್ರು ಅದನ್ನೇ ಮಾಡಕ್ ಹೊರಟ್ರು. ಹೇಗೆ? 572 ಇಂದ 464. ಎಷ್ಟು ಪಾಯಿಂಟು? 110 ಪಾಯಿಂಟ್. ಆದ್ರೆ ಬಾಕಿ ದಿವಸದಲ್ಲಿ ಸೇಮ್ ಸೈಡ್ ರ್ಯಾಲಿ. ಕರೆಕ್ಟ್ ಅಲ್ವಾ? ನೋಡಿ, ಬುಧವಾರ ಒಂದೇ ಸೈಡ್ ರ್ಯಾಲಿ, ಗುರುವಾರ ಒಂದೇ ಸೈಡ್ ಇಳ್ದ. ಆದ್ರೆ ಇವತ್ತು ಮಾತ್ರ ಏನ್ ಮಾಡಿದ್ದವನು? ಆಚೆ ಈಚೆ, ಮೇಲ್ಗಡೆ ಸ್ವಲ್ಪ, ಕೆಳಗಡೆ ಸ್ವಲ್ಪ, ಮುಗೀತು. ಕ್ಲಿಯರ್ ಆಗಿ ಹೇಳ್ಬಿಟ್ಟ, ಅಣ್ಣ ನಾನು ಇವತ್ತು ಎಲ್ಲೂ ಹೋಗುವುದಿಲ್ಲ ಅಂತ. ಆಯ್ತಾ? ಮತ್ ನಮ್ಗಿರೋದೇನು ಇವತ್ತು? ಹಂಗೆ ಸೈಡ್ ವೇಸ್ ಅಲ್ಲಿ ಇದ್ದಾಗ ಒಂದು ಟ್ರೇಡ್ ತಪ್ಪಿದ್ರೆ ಅಮ್ಮಮ್ಮ ಅಂತ ಬಹಳ ಕಷ್ಟಪಟ್ರೆ 2 ಟ್ರೇಡ್. ಓಕೆ. ಅಥವಾ ಯಾವತ್ತು ನಾವು ಜಾಸ್ತಿ ಪಾಯಿಂಟ್ಸ್ ಹಿಡಿತಿದ್ರೆ ಇವತ್ತು ನಮ್ಗೆ 30ರಿಂದ 40 ಪಾಯಿಂಟ್ ಜಾಸ್ತಿ ಅಂದ್ರೆ ಅದಕ್ಕಿಂತ ಜಾಸ್ತಿ ಅವನಿವತ್ತು ಕೊಡಲ್ಲ. ಕಾರಣ, ಅವನಿವತ್ತು ಮೂವ್ಮೆಂಟ್ ಕೊಡಲ್ಲ ಅಂತ ಗೊತ್ತಿದ್ದು. ಎರಡನೇದು 22,500 ಸೈಕಾಲಜಿಕಲ್ ಲೆವೆಲ್. ಆ ಸೈಕಾಲಜಿಕಲ್ ಲೆವೆಲ್ ಹತ್ರನೇ ಅವ್ನ ಮಾರ್ಕೆಟ್ ಇದೆ. ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿಂದ ನೋಡಿ ಲೈನ್ ಹಾಕಿ 22,500. ಸೊ ಸೈಕಾಲಜಿಕಲ್ ಲೆವೆಲ್ ಅನ್ನ ಬ್ರೇಕ್ ಮಾಡ್ಬೇಕಂದ್ರೆ ಅವ್ನು ತುಂಬಾ ಕಷ್ಟ ಪಡ್ಲೇಬೇಕು. ಅದನ್ನ ಪಡ್ತಾ ಇದ್ದ. ಓಕೆ. ಈಗ ಏನಾಗುತ್ತೆ ಅಂದ್ರೆ, ಮೇನ್ ಆಗಿ ಬರೋದೇನಂದ್ರೆ, ನನಗೆ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಾಗ್ತಿಲ್ಲ. ಈಗ ಇಲ್ಲಿವರೆಗೆ ಮೇಲ್ಗಡೆ ಬಂದವನು ಈಗ ಕೆಳಗೆ ಹೋಗ್ತಾನೆ ಅಂತ ನಾನು ನೋಡುದ, ಅಥವಾ ಇನ್ನು ಫರ್ದರ್ ಮುಂದೆ ಮೇಲೆ ರ್ಯಾಲಿ ಕೊಡ್ತಾನೆ ಅಂತ ನಾನು ನೋಡುದ? ಇದು ನಮ್ಗೆ ಇರೋ ಕ್ವಶನ್. ಎರಡನೇದು, ಸರಿ ಈಗ ರ್ಯಾಲಿ ಹೋಗ್ತಾ ಇದೆ ಅಂತ ಆದ್ರೆ ಎಲ್ಲಿವರೆಗೆ ಹೋಗ್ತಾನೆ ಅನ್ನೋ ಪ್ರಶ್ನೆ. ಯಾಕೆಂದ್ರೆ ನಮ್ಗೆ ಇದು ಯಾವ್ದು ಕ್ಲಾರಿಟಿ ಇಲ್ಲ. ಹಳೆ ಚಾರ್ಟ್ಸ್ ಅನ್ನ ತೆಗೆದು ನೋಡಿದ್ರೆ ನಮ್ಗೆ ಅದ್ರಲ್ಲಿ ಏನು ಸಿಗೋದಿಲ್ಲ. ಒಂದೇ ಒಂದು ಇಲ್ಲಿ ಗ್ಯಾಪ್ ಒಂದು ಸಿಗುತ್ತೆ. ಸೊ ಈ ಗ್ಯಾಪ್ ಫಿಲ್ ಮಾಡ್ತಾನ ಅಂತ ನೋಡೋಣ ಅಂದ್ರೆ ಅಲ್ಲಿವರೆಗೆ ಬರ್ಲೇ ಇಲ್ಲ. ಓಕೆನಾ? ಸೊ ಗ್ಯಾಪ್ ಫಿಲ್ ಮಾಡಕ್ ಬರ್ಲಿಲ್ಲ, ಮೇಲೆ ಹೋಗ್ತಾ ಇಲ್ಲ, ಕೆಳಗೆ ಬೀಳ್ತಾ ಇಲ್ಲ. ಸೊ ಈಗ ಅವ್ನು ಏನ್ ಮಾಡ್ತಾನೆ ಅನ್ನೋದೇ ಕನ್ಫ್ಯೂಷನ್. ಆದ್ರೆ ಓಡಾಡ್ಬೇಕಾದ್ರೆ ಅವನು ಆರಾಮಾಗಿ ಚೆನ್ನಾಗಿ ಓಡಾಡಿದಾನೆ. ಅಂದ್ರೆ ಬಿಗ್ ಬಿಗ್ ಪಾಯಿಂಟ್ಸ್ ಅಲ್ಲಿ ಓಡಾಡಿದಾನೆ. ಲೈಕ್ ನೀವೀಗ ನೋಡಿದ್ರೆ ಸಿನು ಅಷ್ಟೇ, ಒಂದು ಕಮ್ಮಿ ಅಂತ ಹೇಳಿದ್ರು 30-40 ಪಾಯಿಂಟ್ ಓಡಾಡ್ತಿದ್ದಾನೆ. ಓಕೆನಾ? ಈಚೆಯಿಂದ ಆಚೆಯಿಂದ ಈಚೆ ಎಲ್ಲ ಓಡಾಡ್ತಿದ್ದಾನೆ. ನೋಡಿ, ಫಾರ್ ಎಕ್ಸಾಂಪಲ್ 113ರಿಂದ 165, ತಿರ್ಗಾ ಅಲ್ಲಿಂದ ಇಲ್ಲಿಗೆ, ತಿರ್ಗಾ ಇಲ್ಲಿಂದ ಹೊರಟಾಗ್ಲೂ ಸಹ ಇಲ್ಲಿವರೆಗೂ ಅಂದ್ರೆ 148, 30-40 ಪಾಯಿಂಟ್. ತಿರ್ಗಾ ಇಲ್ಲೂ ಸಹ 30-40 ಪಾಯಿಂಟ್. ಓಡಾಡ್ಬೇಕಾದ್ರೆ ಚೆನ್ನಾಗಿ ಓಡಾಡ್ತಾನೆ. ಸರಿಯಾ? ಅದೇ ತರ ಬೀಳ್ಬೇಕಾದ್ರೂ ಚೆನ್ನಾಗಿ ಬೀಳ್ತಾನೆ. ಅದೇ ತರ ಪುಟ್ ಆಪ್ಷನ್ ಅಲ್ಲಿ ನೋಡಿ, ಬೌನ್ಸ್ ಆದಾಗ್ಲೂ ಒಳ್ಳೆ ರೀತಿಯಲ್ಲಿ ಬೌನ್ಸ್ ಆಗ್ತಾನೆ. 57ರಿಂದ 96ವರೆಗೆ. ಸೊ ಹೋಗ್ಬೇಕಾದ್ರೆ 30-40 ಪಾಯಿಂಟ್. ಆದ್ರೆ ನಾವು ಎಲ್ಲಿ ಎಂಟ್ರಿ ಆಗ್ತೀವೋ ಆ ಜಾಗದಲ್ಲಿ ಯೂಟರ್ನ್ ಹೊಡಿತಾನೆ. ಯಾಕೆಂದ್ರೆ ಅವನು ಗೊತ್ತು ಜನ ಏನ್ ಮಾಡಬಹುದು ಅನ್ನೋ ಸೈಕಾಲಜಿಯನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರ್ತಾನೆ. ನಾವು ಕನ್ಫ್ಯೂಸ್ ಮಾಡ್ಕೊಂಡಿರ್ತೀವಿ. ಇವತ್ತು ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಈಗ ಬಿಡಿ, ನಮ್ದೀಗ ಝೋನ್ ಇತ್ತು, ಝೋನ್ ಅನ್ನ ಮಾರ್ಕ್ ಮಾಡಿದ್ವಿ, ಅದ್ರಲ್ಲಿ ಟ್ರೇಡ್ ಮಾಡಿದ್ವಿ, ಅದು ಸೆಕೆಂಡ್ರಿ. ನಾವು ನಮ್ದು ಹೇಳ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಇವ್ರು ಯಾವಾಗ್ಲೂ ಇವ್ರದ್ದೇ ಹೇಳ್ತಾರೆ ಅಂತ. ನಮ್ಗೆ ಅದು ಬೇಡ. ನೀವು ಕಲಿಯೋದಕ್ಕೆ ಬೇಕಾಗುವ ವ್ಯವಸ್ಥೆಯನ್ನ ಮಾಡ್ತೀನಿ. ಓಕೆನಾ? ಸೊ ನೀವು ಕಲ್ದಿರಿ ಅಂತ ನಾವು ಒತ್ತಾಯ ಮಾಡೋದಷ್ಟೇ. ಕಲಿಯಲ್ಲ ಅನ್ನೋರ್ಗೆ ನಾವೇನು ಮಾಡಕ್ಕೂ ಆಗಲ್ಲ. ಈಗ ಪ್ರೀವಿಯಸ್ ಡೇ ಕ್ಲೋಸ್ ಇದೆ, ಲೈನ್ ಹಾಕಿ ನೋಡಿ. ಮಾರ್ಕೆಟ್ ಈಗ ನಿಮ್ಗೆ ಅರ್ಥ ಆಗಲ್ವಾ ಏನ್ ಮಾಡ್ಬೇಕಂತ? ಪ್ರೀವಿಯಸ್ ಡೇ ಕ್ಲೋಸ್ ಒಂದು ಲೈನ್ ಹಾಕಿದೀವಿ. ಆಯ್ತಾ? ಇನ್ನೊಂದು ಲೈನ್ ಅನ್ನ ಇವತ್ತು ಪ್ರೆಸೆಂಟ್ ಡೇ ಓಪನಿಂಗ್ ಹಾಕಿದೀವಿ.
ಸರಿಯಾ? ಏನಾಯ್ತು ಈಗ ನಿಮ್ಗೆ ಮಾರ್ಕೆಟ್ ನಿಮ್ಮ ಗ್ರಿಪ್ ಅಲ್ಲಿ ಇಲ್ವಾ? ಇದೆ. ನಮ್ದು 1 ಅವರ್ ತಗೊಳ್ಳಿ, 1 2 3 4 ಕ್ಯಾಂಡಲ್ ಆದಾಗ 1 ಅವರ್ ಝೋನಿಗೆ ನೀವು ಒಂದು ಲೈನ್ ಹಾಕಿ. ಈಗ ಮಾರ್ಕೆಟ್ ನಿಮ್ ಗ್ರಿಪ್ ಅಲ್ಲಿ ಇಲ್ವಾ ಸರ್? ಇದೆ. ಯಾಕೆ ನಾವು ಮಾಡಲ್ಲ? ಇದೀಗ ನೀವು ಸೈಡ್ ಬೇಸ್ ಅಂತ ಹೇಳ್ತೀರಾ, ಅಥವಾ ನಿಮ್ಗಿದು ಮಾರ್ಕೆಟ್ ಇವತ್ತು ಸಿಕ್ಕಾಪಟ್ಟೆ ಆಚೆ ಈಚೆ ಓಡಾಡ್ತಿದ್ದ ಅಂತ ಹೇಳ್ತೀರಾ? ಇಲ್ಲ, ಅವನ್ ಸರಿಯೇ ಇದ್ದಾನೆ, ನೀವು ಸರಿ ಇದ್ದೀರಾ ಅನ್ನೋ ಪ್ರಶ್ನೆ. ನೋಡಿ 1 ಅವರ್ ಝೋನ್ ಹಾಕಿದೀವಿ, ಅಲ್ಲಿಂದನೇ ಬ್ರೇಕ್ ಆಗಿ ರಿಜೆಕ್ಷನ್ ತಗೊಂಡ್ ಬರ್ತಾ ಇದ್ದಾನೆ. ನಾವು ಪುಟ್ಟಲ್ಲಿ ಆರಾಮಾಗಿ ಕೂತ್ಕೊಬಹುದು. ಇವತ್ತಿನ ಓಪನಿಂಗು ಅಥವಾ ಕ್ಲೋಸಿಂಗ್ ಹತ್ರ ಅಲ್ಲಿಗೆ ಬಂದು ಯೂ ಟರ್ನ್ ನೋಡಿತಾ ಇದ್ದಾನೆ. ಯೂ ಟರ್ನ್ ನೋಡಿದ ನಂತರ ತಿರ್ಗಾ ರೀಟೆಸ್ಟ್ ಬಂದಾಗ ನೋಡಿ, ಇಲ್ಲಿಂದ ತಿರ್ಗಾ ರೀಟೆಸ್ಟ್ಗೆ, ಕರೆಕ್ಟಾ? ತಿರ್ಗಾ ರೀಟೆಸ್ಟ್ ಹೊರಟವನು ಎಲ್ಲಿವರೆಗೆ ಹೋದ? ಇದೇ ಜಾಗದವರೆಗೆ ಹೋದ. ಬೆಳಗಿನ 1 ಅವರ್ ಝೋನ್ ಏನಿದೆ ಅಲ್ಲಿವರೆಗೆ ಹೋದ. ಮತ್ ತಿರ್ಗಾ ವಾಪಸ್ ಬಂದ, ಅಲ್ಲೇ ಜಾಗದಲ್ಲಿ ಕ್ಲೋಸ್ ಕೊಟ್ಟಿದ್ದಾನೆ. ಇದು ಮಾರ್ಕೆಟ್ ಅಲ್ಲಿ ನಿಮ್ಗೆ ಈ ಟ್ರೇಡ್ ಸಿಗಲ್ವಾ? ಅಥವಾ ನಿಮ್ಗೆ ಈ ಟ್ರೇಡ್ ಸಿಗಲ್ವಾ? ಒಂದು ಪುಟ್ಟು ಒಂದು ಕಾಲ್ ಸಿಗಲ್ವಾ? ಸಿಗುತ್ತೆ. ನೀವು ಮಾಡಿದ್ದೀರಾ? ಅದಿಲ್ಲ. ಯಾಕಿಲ್ಲ? ಯಾಕೆಂದ್ರೆ ನಾವು ಅದನ್ನ ರೂಲ್ಸ್ ಅನ್ನ ನಾವು ಮಾಡ್ಕೊಂಡೇ ಇಲ್ಲ. ನಮಗೆ ಹೇಳ್ಕೊಟ್ಟಿದ್ದೇನಂದ್ರೆ ಒಂದು ರೆಡ್ ಆಯ್ತಾ, ನೀನ್ ಪುಟ್ ನೋಡು. ಒಂದು ಗ್ರೀನ್ ಆಯ್ತಾ, ನೀನ್ ಕಾಲ್ ನೋಡು. ಆಯ್ತಾ? ಸೊ ಈಗ ಪುಟ್ಟು ನೋಡಿದ್ವಿ, ಪುಟ್ಟು ರೆಡ್ ಆಯ್ತು ಅಂತ ತಕೊಂಡ್ವಿ. ಇದೊಂದು 2-3 ಸಲ ಕಡ್ಡಿ ಆಚೆ ಈಚೆ ಹೋಗೋದ್ರಲ್ಲಿ ನಮ್ದು ಲಾಸ್ ಆಗಿರುತ್ತೆ. ಸಿ ಬಂದ್ವಿ, ಇದು ಒಂದು ದುಡ್ಡು ಬಂದಿರುತ್ತೆ, ಅದು ಎಲ್ಲಿ ಬಿಡ್ಬೇಕಂತ ಗೊತ್ತಿರೋದಿಲ್ಲ. ನಾವು ಟ್ರ್ಯಾಪ್ ಆಗಿರ್ತೀವಿ. ಅಷ್ಟೊತ್ತಿಗೆ ಅವನು ವಾಪಸ್ ಬಂದಿರ್ತಾನೆ, ಅಷ್ಟೇನ್ ಲಾಭ ಮಾಡಿರಲ್ಲ. ನಂತರ ತಿರ್ಗಾ ಕನ್ಫ್ಯೂಷನ್, ರೆಡ್ ಆಯ್ತು ಅಂತ ಸೆಲ್ ಮಾಡಕ್ ಹೋಗ್ತೀವಿ, ಗ್ರೀನ್ ಆಯ್ತು ಅಂತ ಬೈ ಮಾಡಕ್ ಹೋಗ್ತೀವಿ. ಇದು ಬೇಡ. ಇನ್ನು ನಾವು 15 ನಿಮಿಷ ಇಲ್ಲಿ ನಾವಿಡೋದು ಎಷ್ಟು? 5 ರಿಂದ 3 ನಿಮಿಷ. 5 ರಿಂದ 3 ನಿಮಿಷ. ಈಗ ನೋಡಿ, ಈಗ ಅದೇ ಲೈನ್ಸ್ ಅದೇ ಚಾರ್ಟ್ ಹಾಕಿಟ್ಟಿದ್ದೀನಿ. ಈಗ ಹೇಳಿ ಸರ್, ನಿಮಗೆ ಇಲ್ಲಿ ಎಂಟ್ರಿ ಸಿಗಲ್ವಾ? ಸಿಗುತ್ತೆ. ಚೆನ್ನಾಗಿ ಬೌನ್ಸ್ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಅಂದಾಗ, ಓಕೆ ದಾಟಿ ರೀಟೆಸ್ಟ್ ಮಾಡ್ತಾ ಇದ್ದಾನೆ ಅಂದಾಗ ನೀವು ಇಲ್ಲಿ ಎಂಟ್ರಿ ಆಗಕ್ಕಾಗಲ್ಲ. ಆಗತ್ತೆ ಸರಿ, ಮೇಲ್ಗಡೆವರೆಗೆ ಟಾರ್ಗೆಟ್ ಇಲ್ಲ, ಅಟ್ಲೀಸ್ಟ್ ಈಗಿರೋ ಹೈವರೆಗಾರು ನಾ ಕಾಯ್ತೀನಿ ಅಂತ ಕಾಯ್ಬೋದಲ್ವಾ? ನೀವು ಕಾಯ್ತೀರಿ, ನಿಮ್ಗೆ ಗೊತ್ತಿದೆ. ಆದ್ರೆ ನೀವು ಈ ಟ್ರೇಡ್ ಮಾಡಿದಿರಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಾರ್ಕೆಟ್ ಅಲ್ಲಿ ನಾವು ಇನ್ನೂ ಡಿಸಿಪ್ಲಿನ್ ಕಲ್ತಿಲ್ಲ, ನಾವು ರೂಲ್ಸ್ ತರಲಿಲ್ಲ, ನಾವ್ ಏನೂ ಮಾಡ್ತಾ ಇಲ್ಲ. ಕೊನೆಗೆ ನಾವೇನ್ ಹೇಳ್ತಾ ಇದೀವಿ? ಮಾರ್ಕೆಟ್ ಸರಿ ಇಲ್ಲ, ಮಾರ್ಕೆಟ್ ಸರಿ ಇಲ್ಲ ಅಂತ. ಮಾರ್ಕೆಟ್ ಸರಿಯೇ ಇದೆ ಸರ್, ನಾವು ಸರಿ ಇಲ್ಲ, ಅದನ್ನ ಒಪ್ಕೊಬೇಕು. ಈಗ ನಾವೇನೋ ಮಾಡಿದೀವಿ ಅದು ಬೇರೆ. ನೋಡಿ, ನಮ್ದೆಲ್ಲ ನೋಡ್ತಿದ್ದೀರಿ, ನಿಮ್ದು ಬರ್ತಾ ಇದೆ ಸರಿ. 137ರಿಂದ 154 ಬೆಳಿಗ್ಗೆ ಅದು ಎಲ್ಲ ಟ್ರೇಡ್ಗಳಾಗಿವೆ, ಎಲ್ಲಾರ್ದು ಹಾಕಿದೀವಿ. 1,000ದಿಂದ ಹಿಡಿದು 10,000 ರೂಪಾಯಿವರೆಗೂ ದುಡ್ಡು ಮಾಡಿದವರು ಇದ್ದಾರೆ. ಅದಲ್ಲ ಈಗ ಪ್ರಶ್ನೆ. 2,500, ಇಲ್ಲೊಂದು 5,700, ಅದಲ್ಲ ಪ್ರಶ್ನೆ. ಈಗ ನಾವು ಮಾಡ್ತೀವಿ ಅಂತಲ್ಲ, ನೀವೇನ್ ಮಾಡ್ತಾ ಇದ್ದೀರಿ ಅನ್ನೋದು ಪ್ರಶ್ನೆ ಸರ್. ನಿಮ್ ಬದಲಾವಣೆಗೆ ರೂಪರೇಷೆ ಮಾಡೋರು ಯಾರು? ನೀವು. ನಿಮ್ಮ ರೂಪರೇಷೆ ನೀವು ಮಾಡ್ದೇನೆ ನೀವು ಯಾರನ್ನ ಡಿಪೆಂಡ್ ಆಗ್ತಾ ಇದ್ರೆ ಹೇಗೆ ಸರ್ ಬದಲಾಗತ್ತೆ? ಬದಲಾಗತ್ತಾ? ಬದಲಾಗಲ್ಲ. ಅದೇ ಹೇಳ್ತಾರಲ್ಲ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೋಸ್ಕರ ಊರೆಲ್ಲ ತಿರುಗಿದ್ರು ಅಂದಂಗ ಆಯ್ತು ನಿಮ್ ಕತೆ. ನಿಮ್ಮ ಹತ್ರನೇ ಎಲ್ಲ ನಾಲೆಜ್ ಇದೆ, ನಿಮಗ್ ಗೊತ್ತಿದೆ, ಇದೆಲ್ಲ ಗೊತ್ತಿದೆ. ಆದ್ರೆ ಏನ್ ಗೊತ್ತಾ, ಮಾಡೋದಕ್ಕೆ ಉದಾಸೀನೆ, ಲೇಸಿನೆಸ್. ಅಯ್ಯೋ, ಅದೆಲ್ಲ ಯಾರಾದ್ರೂ ಒಬ್ರು ಹೇಳ್ಬಿಡ್ಲಿ, ಬೈ ಮಾಡದಾ? ಹಾ, ಬೈ ಮಾಡು. ಸೆಲ್ ಮಾಡದಾ? ಹಾ, ಸೆಲ್ ಮಾಡಿ. ಇಷ್ಟೇ ನಮಗ್ ಬೇಕಾಗಿರೋದು. ಇದನ್ನ ಎಷ್ಟು ಸಮಯ ಅಂತ ಮಾಡ್ತಾ ಇರ್ತೀವಿ, ಎಷ್ಟು ಸಮಯ ಅಂತ ಮಾಡ್ತಾ ಇರ್ತೀರಿ. ಬೈ ಅಂದಾಗ ಬೈ, ಸೆಲ್ ಅಂದಾಗ ಸೆಲ್ಲು. ಸ್ಟಾಪ್ ಲಾಸ್ ಆಯ್ತಾ? ಆಯ್ತು. ಇನ್ನೊಂದು ಟ್ರೇಡ್ ಮಾಡು. ಎಷ್ಟು ಸಮಯ ಮಾಡ್ತೀರಿ? ನಿಮ್ಗೆ ನೀವೇ ಆಲೋಚನೆ ಮಾಡ್ಕೊಳ್ಳಿ. ಎಷ್ಟು ಸಮಯವರೆಗೆ ಇದೇ ರೀತಿಯಲ್ಲಿ ಮಾಡಿ ಮಾಡಿ ದುಡ್ಡನ್ನ ಕಳ್ಕೊಳ್ತಾ ಇರ್ತೀರಿ. ದುಡ್ಡು ಜಾಸ್ತಿ ಇದ್ರೆ ನಿಮ್ಗೆ ಎಷ್ಟೋ ಜನಕ್ಕೆ ಅಗತ್ಯ ಇದೆ ದುಡ್ಡು, ಅವ್ರಿಗೆ ದಾನ ಮಾಡಿಬಿಡಿ, ಅಟ್ಲೀಸ್ಟ್ ಪುಣ್ಯ ಆದ್ರೂ ಬರುತ್ತೆ. ಸುಮ್ಮನೆ ಬಂದು ಮಾರ್ಕೆಟ್ ಅಲ್ಲಿ ದುಡ್ಡು ಹಾಳು ಮಾಡ್ಕೊಂಬೇಡಿ. ಕರೆಕ್ಟ್ ಅಲ್ವಾ? ದುಡ್ಡು ಯಾಕೆ ಹಾಳು ಮಾಡ್ತೀರಿ? ದುಡ್ಡು ವ್ಯಾಲ್ಯೂ ಇದೆ. ಅದು ಬೇಡ ಅಂದ್ರೆ ಯಾರಿಗಾರು ಒಬ್ರಿಗೆ ದಾನ ಮಾಡಿ, ಅಟ್ಲೀಸ್ಟ್ ಯೂಸರ್ ಆಗುತ್ತೆ. ಅದು ಬಿಟ್ಟು ನೀವು ಇಲ್ಲಿ ಬಂದು ಕಲಿಯೋದು ಇಲ್ಲ, ನೀವು ಮಾಡೋದು ಇಲ್ಲ. ನನಗೆ ತೋಚಿದ್ದ ನಾನು ಮಾಡ್ತೀನಿ, ಅದು ನಂಗೆ ಲಾಭ ಆಗ್ಬೇಕು ಅಂದ್ರೆ ಹೇಗಾಗತ್ತೆ ಹೇಳಿ? ನಿಮ್ ಟಿಪ್ಸ್ ಪ್ರೊವೈಡರ್ ಕೊಡುವಂತಹ ಟಿಪ್ಸ್ ಅಲ್ಲಿ ಲಾಭ ಬರ್ತಾ ಇದ್ರೆ ನೀವು ಅವರನ್ನೇ ನಂಬಿ, ಯಾವ್ದನ್ನು ನೋಡಕ್ ಹೋಗ್ಬೇಡಿ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂದ್ರೆ ಅವ್ರು ಟಿಪ್ಸ್ ಪ್ರೊವೈಡ್ ಮಾಡೋ ಒಂದು ಟಿಪ್ಸ್ ಸರಿ ಇಲ್ಲ ಅಂತ ಅರ್ಥ, ಅವ್ನು ನಿಮ್ಗೆ ಲಾಸ್ ಮಾಡಿಸ್ತಾ ಇದ್ದಾನೆ ಅಂತ ಅರ್ಥ. ಹಂಗಿದ್ದಾಗ ನೀವು ತಿರ್ಗಾ ವರೆಗೆ ಅವಂದೇ ನೋಡ್ತಾ ಕೂತಿರ್ತೀವಿ. ಅವನ್ ದುಡ್ಡು ಮಾಡ್ತಾ ಇದ್ದಾನೆ ಸರ್, ಅವನ ಹತ್ರ 100 ಜನ ಇದ್ದಾರೆ, 100 ಜನ ಇದ್ದಾರೆ. ಆ 100 ಜನದಲ್ಲಿ ಅವನು 50 ಜನಕ್ಕೆ ಕಾಲ್ ಕಳಿಸ್ತಾನೆ, ಕಾಲ್ ತಗೊಳ್ಳಿ ಅಂತ. 50 ಜನಕ್ಕೆ ಪುಟ್ ಕಳಿಸ್ತಾನೆ, ಪುಟ್ ತಗೊಳ್ಳಿ ಅಂತ.
ಮಾರ್ಕೆಟ್ ಏನಾಗುತ್ತೆ, ಒಂದು ಇವೊಂದು ಟ್ರಿಕ್ ಆಗುತ್ತೆ, ಇಲ್ಲ ಇವನ್ಗೂ ಕ್ಲಿಕ್ ಆಗುತ್ತೆ. ಕರೆಕ್ಟಾ? ಸೊ ಇವನ್ ಕ್ಲಿಕ್ ಆಯ್ತು, ಇವನಿಗೆ ಟಿಪ್ಸ್ ಪ್ರೊವೈಡರ್ ಹೇಳೋದೆಲ್ಲ ಕರೆಕ್ಟ್ ಆಗಿರುತ್ತೆ, ಇವನಿಗೆ ಲಾಸ್ ಆಯ್ತು. ಇವನ್ ಏನ್ ಹೇಳ್ತಾರೆ ಈಗ, ಇರ್ಲಿ ಸರ್ ಪ್ರಾಫಿಟ್ ಲಾಸ್ ಇದ್ದಿದ್ದೆ ಮಾರ್ಕೆಟ್ ಅಲ್ಲಿ, ನೆಕ್ಸ್ಟ್ ಬಂದಾಗ ನೋಡೋಣ ಅಂತ. ನೆಕ್ಸ್ಟ್ ತಿರ್ಗಾ ಏನ್ ಮಾಡ್ತಾರೆ, ಅದ್ಲು ಬದ್ಲು ಇವನಿಗೊಂದು ಇವನಿಗೊಂದು ಅದ್ಲು ಬದ್ಲು ತಿರ್ಗಾ ಇವನ್ ಸಕ್ಸಸ್ ಆದ ಅಂತ ಇಟ್ಕೋಣ. ಆಗ ಇವನಿಗೆ ತಿರ್ಗಾ ಒಂದ್ ಸ್ವಲ್ಪ ಓದೋ ನಂಬಿಕೆ ಬಂದಂಗ ಆಗತ್ತೆ, ಇವನಿಗೆ ನಂಬಿಕೆ ಬಂದಿದ್ದು ಓದಂಗ ಆಗತ್ತೆ. ಅದೇ ಬಂದಿತ್ತಲ್ಲ ಅನ್ನೋ ಒಂದು ನಂಬಿಕೆ, ಇವನಿಗೆ ಹೋಗಿದ್ ಬಂತಲ್ಲ ಅನ್ನೋ ನಂಬಿಕೆ, ತಿರ್ಗಾ ಕೂತಿರ್ತಾನೆ. ಮೂರನೇ ಸಲ ಆದಾಗ ತಿರ್ಗಾ ಒಬ್ರು ಹೀಗೆ ಮಾಡ್ತಾ ಹೋಗ್ತಾರೆ. ಅವ್ರು ದುಡ್ಡು ಮಾಡ್ತಾರೆ, ನೀವ್ ಮಾಡ್ತಾ ಇದ್ದೀರಾ ನನಗ್ ಗೊತ್ತಿಲ್ಲ. ನೀವು ಮಾಡ್ತಾ ಇದ್ದಿದ್ರೆ ಖಂಡಿತವಾಗ್ಲೂ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡೋದನ್ನ ನಿಲ್ಲಿಸ್ತೀರಿ. ನೀವು ಯೂಟ್ಯೂಬ್ ಅಲ್ಲಿ ಇನ್ನೂ ಸರ್ಚ್ ಮಾಡ್ತಾ ಇದ್ದೀರಿ ಅಂದ್ರೆ ಖಂಡಿತವಾಗ್ಲೂ ನೀವು ಲಾಭ ಮಾಡಿಲ್ಲ. ಆದ್ರೆ ಕಲಿಯೋ ಮನಸ್ಸು ಮಾಡಿಲ್ಲ, ಇನ್ನೂ ಡೌಟ್. ಆಗಷ್ಟು ಸರಿ ಇದೆಯಾ, ಈ ಕೋರ್ಸ್ ಸರಿ ಇದೆಯಾ, ಅದ್ರಲ್ಲಿ ಬಂದು ಸಕ್ಸಸ್ ಆಗುತ್ತಾ, ಇದ್ರಲ್ಲಿ ಬಂದು ಸಕ್ಸಸ್ ಆಗುತ್ತಾ, ಯಾವ್ದೂ ಮಾಡಲ್ಲ, ಯಾವ್ದೂ ಮಾಡಲ್ಲ. ಸಂಶಯಾತ್ಮಕನಿಗೆ ಸುಖವಿಲ್ಲ ಅಂತ ಹೇಳಿದ್ದಾರೆ. ಸಂಶಯ ಪಡೋನಿಗೆ ಸುಖ ಇಲ್ಲ, ಸಿಗೋದಿಲ್ಲ. ಓಕೆನಾ? ಬಿಡಿ, ಜಾಸ್ತಿ ಆದ್ರೆ ಮತ್ತೆ ಕಷ್ಟ ಆಗುತ್ತೆ. ಇವತ್ತಿಂತ ರೂಲ್ಸ್ ಪ್ರಕಾರ ನೋಡಿದಾಗ 1 ಅವರ್ ಝೋನು, ನಾವು 1 ಅವರ್ ಝೋನ್ ಹಾಕಿದಾಗ ಓಕೆ ಇದಾಗ್ಲಿಲ್ಲ. ಈ ಫಾರ್ಮುಲಾ ಅಲ್ಲ, ಹೊಸ ಮಾಮೂಲು ಫಾರ್ಮುಲಾ ಹಾಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದ್ರ ಪ್ರಕಾರದಲ್ಲಿ ನಿಮಗೆ ಬರುತ್ತೆ. ಈಗ ನಾಳೆ ಬನ್ನಿ, ನಾಳೆ ನೀವು ಡೈರೆಕ್ಟ್ ಆಗಿ ನಾಳೆ ಬನ್ನಿ. ಸೊ ನಾಳೆ 9:15ಗೆ ನಿಮಗೆ ಒಂದು ವಿಷಯ ಕ್ಲಿಯರ್ ಮಾಡಿ ಕೊಡ್ತೀನಿ. ಏನಂತ ಹೇಳಿದ್ರೆ ಮಾರ್ಕೆಟ್ ಡೈರೆಕ್ಷನ್ ಅನ್ನ ನೋಡುವ ಒಂದು ಈಸಿ ಮೆಥಡ್ ಅನ್ನ ನಿಮ್ಗೆ ಕೊಡ್ತೀನಿ. ಓಕೆನಾ? ಆ ಈಸಿ ಮೆಥಡ್ ಯೂಸ್ ಮಾಡಿ, ಆ ಈಸಿ ಮೆಥಡ್ ಯೂಸ್ ಮಾಡಿಕೊಂಡು ಮಾರ್ಕೆಟ್ ಅಲ್ಲಿ ಡೈರೆಕ್ಷನ್ ಅನ್ನ ಹಿಡೀರಿ. ಓಕೆನಾ? ಅದರಿಂದಾಗಿ ನಿಮಗೆ ಸಕ್ಸಸ್ ಆಗೋದು ಜಾಸ್ತಿ. ಇದು ನಾನು ಲೈವ್ ಅಲ್ಲಿ ಕೊಡೋದು. ಈಗ ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ, ನಾಳೆ ಲೈವ್ ಬರಲ್ಲ, 9:15ಗೆ ನಮ್ದು ಲೈವ್ ಇದೆ, ಬರಲ್ಲ. ನೀವೇನ್ ಮಾಡ್ತೀರಿ, ವಿಡಿಯೋವನ್ನ ಮತ್ತೆ ನೋಡ್ತೀರಿ. ಮತ್ತೆ ಅಂತ ಹೇಳಿದಾಗ ಮಧ್ಯರಾತ್ರಿಯೋ 11 ಗಂಟೆಗೋ 12 ಗಂಟೆಗೋ 1 ಗಂಟೆಗೋ ನೋಡ್ತೀರಿ. ಓಕೆನಾ? ನೋಡಿದಾಗ ನಿಮಗೆ ಡೌಟ್ ಬರುತ್ತೆ, ಅವ್ರು ಹೇಳಿ ಸರಿ ಇದೊಂದು ಗೊತ್ತಾಗ್ಲಿಲ್ವಲ್ಲ ಅಂತ. ಏನ್ ಮಾಡ್ತೀರಿ, ನಮ್ಮನ್ನೇ ಬಂದು ಟೆಲಿಗ್ರಾಮ್ ಅಲ್ಲಿ ಕೇಳಿದ್ರೆ ಓಕೆ, ನಾವೇನೋ ಉತ್ತರ ಕೊಡ್ತೀವಿ ಸರಿ, ಇಲ್ಲ ಕಮೆಂಟ್ ಎಲ್ಲ ಹಾಕಿದ್ರೆ ನೆಕ್ಸ್ಟ್ ಡೇಗಾದ್ರೂ ನಾವು ಉತ್ತರ ಕೊಡ್ತೀವಿ ಸರಿ. ಅದು ನೀವೇನ್ ಮಾಡ್ತೀರಿ ಗೊತ್ತಾ, ನಿಮ್ ತರನೇ ಇರುವ ಇನ್ನೊಬ್ಬ ವ್ಯಕ್ತಿ ಹತ್ರ ಹೋಗಿ ಕೇಳ್ತೀರಿ, ಹಿಂಗಂತೆ ಕಣೋ, ಅದು ಹಂಗೇನದು ಅರ್ಥ ಆಗ್ಲಿಲ್ಲ ಕಣೋ ಅಂತ. ಅವನ್ ಏನ್ ಹೇಳ್ತಾನೆ, ನಿಮ್ಗಿಂತ ಅವನೇನ್ ಬುದ್ಧಿವಂತನ, ಅಂದ್ರೆ ನೀವು ಕಲ್ತಿರೋದು ಅವನು ಕಲಿತಿರೋದು. ಇದನ್ನ ಹೇಳಿದ್ದು ನಾನು, ನೀವು ಕೇಳಿದ್ದು ಇನ್ನೊಬ್ಬನ ಹತ್ರ. ಏನಾಗುತ್ತೆ, ಅವನ್ ತಿರ್ಗಾ ರಾಂಗ್ ನಾಲೆಜ್ ಕೊಡ್ತಾನೆ. ಅದ್ರ ಬದಲು ನೀವು ಲೈವ್ ಅಲ್ಲಿ ನೀವೇ ಇದ್ರೆ ನಾಳೆ 9:15ರಿಂದ ಈ ಹೇಳ್ಬೇಕಾದ್ರೆ ಡೌಟ್ ಬಂದ್ರೆ ಅಲ್ಲೇ ನೀವು ಕೇಳಿ, ನಾನೇ ನಿಮ್ಗೆ ಕ್ಲಿಯರ್ ಮಾಡಿ ಕೊಡ್ತೇನೆ. ಇಲ್ವಾ, ಟೆಲಿಗ್ರಾಮ್ ಬಂದು ಕಮೆಂಟ್ ಹಾಕಿ ಕ್ಲಿಯರ್ ಮಾಡಿ ಕೊಡ್ತೇನೆ. ಅದು ಇಲ್ವಾ, ಯೂಟ್ಯೂಬ್ ಅಲ್ಲಾರು ಕಮೆಂಟ್ ಹಾಕಿ ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ. ಇಷ್ಟು ಮಾಡ್ಕೊಡ್ತಿದ್ವಿ ಫ್ರೀ ಆಗಿ, ₹1 ಚಾರ್ಜ್ ಮಾಡ್ತಾ ಇಲ್ಲ. ಹೌದಾ? ಚಾರ್ಜ್ ಮಾಡ್ತಾ ಇದೀವಾ? ಇಲ್ವಲ್ಲ. ನಿಮ್ಗೆ ಏನಾದ್ರು ಇದು ಕಟ್ಟಿ, ಮೆಂಬರ್ಶಿಪ್ ಕಟ್ಟಿ ಅವಾಗ ಮಾತ್ರ ಕೊಡ್ತೀವಿ, ಟೆಲಿಗ್ರಾಮ್ಗೆ ಪ್ರೀಮಿಯಂ ಗ್ರೂಪ್ ಸೇರಿ ಅವಾಗ ಮಾತ್ರ ಹೇಳ್ತೀವಿ ಅಂತ ಹೇಳ್ತಿದೀವ? ಇಲ್ಲಲ್ಲ. 1 ಅವರ್ ಝೋನ್ ನೋಡಿ, ಫ್ರೀ ಆಗಿ ಕೊಟ್ಟು ನಿನ್ನೆ ತೋರಿಸಿದೆ ನಿಮ್ಗೆ, ಲಾಭ ಮಾಡಿದಾರಲ್ಲ. ನಿನ್ನೆ ತೋರಿಸಿದೆ, ನಿನ್ನೆ ಮಾಡಿದವ್ರು ಇದ್ದಾರಲ್ಲ, ಲಾಭ ಮಾಡಿದಾರಲ್ಲ ಅವರು. 1 ಅವರ್ ಝೋನ್ ಅನ್ನೇ ಯೂಸ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡಿದವರು ಲಾಭ ಮಾಡಿದ್ದಾರೆ. ಅವ್ರ ಕೈಲಿ ಮಾಡಕ್ಕಾಗತ್ತೆ ಅಂದ್ರೆ ನೀವು ಮಾಡ್ಬೋದು, ಮಾಡ್ತಾ ಇಲ್ಲ ಅಂದ್ರೆ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ. ಅಲ್ಲ, ಸುಮಾರು ಜನ ಹೇಳ್ತಾರೆ ಸಾರಿ 1 ಅವರ್ ಸ್ಟ್ರಾಟಜಿ ಗ್ರೇಟ್ ಸರ್, ಅಕ್ಯುರೇಟ್ ಆಗಿ ವರ್ಕ್ ಆಗ್ತಿದೆ. ಯಾಕೆ ಹೇಳ್ತಾರೆ, ಅವ್ರು ನೋಡ್ತಿದ್ದಾರೆ ಅದಕ್ಕೆ ಹೇಳ್ತಿದ್ದಾರೆ. ನೀವು ಅದನ್ನು ಮಾಡಿಲ್ಲ. ಬ್ಯಾಕ್ ಟೆಸ್ಟ್ ಮಾಡಿ ಅಂದಿದ್ದೆ, ಮಾಡಿದ್ರು ಇಲ್ವೋ ಗೊತ್ತಿಲ್ಲ ಅಲ್ವಾ. ಫಾರ್ವರ್ಡ್ ಟೆಸ್ಟ್ ಮಾಡಿಲ್ಲ. ನಾವು ಬದಲಾಗಲ್ಲ, ಆದ್ರೆ ನಮ್ಗೆ ಬದಲಾವಣೆ ಬೇಕು ಅಂದ್ರೆ ಹೇಗಾಗುತ್ತೆ ಹೇಳಿ. ಬದಲಾವಣೆ ಒಂದಿಗೆ ಬದಲಾದರೆ, ಬದಲಾವಣೆ ಆಗೋ ಮುಂಚೆ ಬದಲಾಗೋದು ಗ್ರೇಟ್. ಆಗೋ ಮುಂಚೆ ಅಂದ್ರೆ ಈಗ ನೆಕ್ಸ್ಟ್ 5G ಬರುತ್ತೆ ಅಂತ ಈಗ್ಲೇ ಎಲ್ಲ 5G 6G ಹಾಕಿಟ್ಕೊಂಡು ಇದ್ದವರು ಗ್ರೇಟ್. ಬದಲಾವಣೆಯ ಮುಂಚೆ ಬದಲಾವಣೆ ತಂದು, ಬದಲಾವಣೆ ಒಟ್ಟಿಗೆ ಬದಲಾವಣೆ ತರೋದು ಅಂದ್ರೆ ಅಟ್ಲೀಸ್ಟ್ 4G ಬಂದ ಮೇಲೆ ಆದ್ರೂ ನಾವು 2G ಇಂದ 3Gಗೋ ಅಥವಾ 4Gಗಾರ ಬರ್ಬೇಕಲ್ಲ. ಇದು ಬದಲಾವಣೆ ಬಂದ ಮೇಲೆ ಬದಲಾವಣೆ ಆಗೋರು. ಬದಲಾವಣೆ ಆದ್ರೂ ಬದಲಾವಣೆ ಆಗದೆ ಇದ್ದವರು ಇನ್ನು ನಾವು ಯಾವ ಜಿಗೂ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿ, ನಮ್ಮನ್ನ ಔಟ್ ಡೇಟೆಡ್ ಅಂತ ಮಾಡ್ತಾರೆ. ಅವನ್ ಬಿಡ, ಅವ್ನಿಗೆ ಏನು ಗೊತ್ತಿಲ್ಲ, ಔಟ್ ಡೇಟೆಡ್ ಅಂತ ಮಾಡ್ತಾರೆ. ನೀವು ಔಟ್ ಡೇಟೆಡ್ ಆಗ್ಬಾರ್ದಂದ್ರೆ ನೀವು ಅಡ್ವಾನ್ಸ್ ಅಲ್ಲಿ ಓಡ್ತಿರ್ಬೇಕು. ಇದು ಮಾರ್ಕೆಟ್ ಅನ್ನೋದು ಒಂದು ಕಾಂಪಿಟೇಷನ್ ಇದ್ದಂಗೆ. ಇಲ್ಲಿ ಸ್ಮಾರ್ಟ್ ವರ್ಕ್ ಆಗತ್ತೆ, ಯಾರು ಬುದ್ಧಿವಂತರು ಅವ್ರು ವರ್ಕ್ ಆಗ್ತಾರೆ. ಬುದ್ಧಿವಂತರ ಇನ್ ದ ಸೆನ್ಸ್ ಹೇಗೆ,
ನೀವು ತಿಳಿದು ಮಾಡಬೇಕು, ಎಲ್ಲರಿಗಿಂತ ಫಾಸ್ಟ್ ಆಗಿ ಮಾಡಬೇಕು, ಆಮೇಲಿಂದ ನೀವು ಸಕ್ಸಸ್ ಆಗ್ಬೇಕು. ನೀವು ಸಕ್ಸಸ್ ಆದ್ರೆ ಎಲ್ಲರೂ ಅಂತಾರೆ, ಓ ಪರವಾಗಿಲ್ಲ ಬುದ್ಧಿವಂತ ಅಂತ. ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಯಾರು ಬುದ್ಧಿವಂತರು ಅಂತ ಹೇಳೋದಿಲ್ಲ. ಓಕೆನಾ? ಸಾರಿ ಬೇಜಾರ್ ಮಾಡ್ಕೊಂಬೇಡಿ. ಇವತ್ತು ಅದೇನೋ ಹೇಳ್ಬೇಕು. ಯಾಕಂದ್ರೆ ಸುಮಾರು ಜನ ನನಗೆ ಸ್ಕ್ರೀನ್ ಶಾಟ್ ಕಳ್ಸಿದ್ರು. ಸರ್ ಇವತ್ತು ಲಾಸ್, ಇವತ್ತು ಲಾಸ್, ಇವತ್ತು ಲಾಸ್ ಮಾಡ್ಕೊಂಡ್ವಿ ಸರ್, ಡೈರೆಕ್ಷನ್ನೇ ಗೊತ್ತಾಗಿಲ್ಲ ಅಂತ. ಅದಕ್ಕೋಸ್ಕರವೇ ನಿಮ್ಗೋಸ್ಕರನೇ ನಾವು ಪೋಲ್ ಮಾಡಿ ಡೈರೆಕ್ಷನ್ ತಿಳ್ಸಕ್ಕೋಸ್ಕರ ನಾಳೆ ಲೈವ್ ಅಲ್ಲಿ ಬರ್ತಾ ಇದ್ದೀವಿ. ಅದನ್ನ ನೋಡ್ದಾಗಿತ್ತಲ್ಲ ಬೇಜಾರಾಗುತ್ತೆ, ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ, ಇಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ತಿಲ್ವಲ್ಲ ಅಂತ. ಅದನ್ನ ನಾನು ನಿಮ್ಮಲ್ಲಿ ಹೇಳಿದ್ದೀನಿ ಅಷ್ಟೇ. ಬಿಡಿ, ಸ್ಟ್ರಾಟಜಿ ಎಲ್ಲ ವರ್ಕ್ ಆಗ್ತಿದೆ ಅಂದ್ರೆ ನಿಮ್ಗೆ ಗೊತ್ತು, ನಾನು ತಿರ್ಗಿ ಅದನ್ನ ಪ್ರೂವ್ ಮಾಡ್ಬೇಕಂತ ಏನಿಲ್ಲ. ಸೊ ಕಲಿಯೋರು ಹೇಗೂ ಕಲಿತಾ ಇದ್ದಾರೆ, ಕಲಿಯೋರು ಇಲ್ವೇ ಇಲ್ಲ. ಸೊ ಕಲಿಯೋರಿಗೆ ನಾಳೆ ಲೈವ್ ಬನ್ನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.